ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಂತ ಹೇಳಿದರೆ, ಹಿಂದೆ ಕಾಣಿಸ್ತಿದಲ್ಲ ಅದು ಬಂದ್ಬಿಟ್ಟು ಮುಳ್ಬಾಗ್ಲಲ್ಲಿರೋ ಟೆಂಪಲು, ಆಂಜನೇಯ ಸ್ವಾಮಿ ಟೆಂಪಲ್ ಅಂತ. ಆ್ಯಕ್ಚುಲಿ ಇವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇಲಿ ಮುಳ್ಬಾಗ್ಲಲ್ಲಿರೋ ಟೆಂಪಲ್ನ ವಿಸಿಟ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಬಂದಿದ್ದೀವಿ. ಸೊ ಗೈಸ್, ಈಗ ತಿರುಪತಿಗೆ ಹೊರಟಿದ್ದೀವಿ. ತಿರುಪತಿಗೆ ಹೊಡೋಕ್ಕೂ ಮುಂಚೆ ಮುಳ್ಬಾಗ್ಲಲ್ಲಿರೋ ಟೆಂಪಲ್ನ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾರ್ಮಲಾಗಿ ನಾವು ಯಾವಾಗ ಬಂದರೂ ಇಲ್ಲಿರೋ ಟೆಂಪಲ್ನ ವಿಸಿಟ್ ಮಾಡಿಕೊಂಡೇ ಹೋಗ್ತೀವಿ. ಹಾಗಂತ ಇಲ್ಲಿ ಬಂದಿದ್ದೀವಿ. ಸೊ ವಿಸಿಟ್ ಮಾಡ್ಕೊಬಂದು ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಆ್ಯಕ್ಚುಲಿ ಇದು ಒಂದೇ ಟೆಂಪಲ್, ಬಟ್ ಈ ಟೆಂಪಲಲ್ಲಿ ತುಂಬ ಹೇಗೆ ಹೇಳ್ತಾರೆ, ಸಪ್ರೇಟ್ ಟೆಂಪಲ್ ಥರ ಇದೆ. ವೆಂಕಟೇಶ್ವರ ದೇವಸ್ಥಾನ ಒಂದು ಕಡೆ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮತ್ತು ಗೋವಿಂದ ರಾಜು ಅಂತ ಇದ್ದಾರೆ, ಅವ್ರದ್ದು ದೇವಸ್ಥಾನ ಸಪ್ರೇಟ್ ಆಗಿದೆ ಒಂದೇ ಕಡೆ. ಬಟ್ ಒಳಗೆ ಕ್ಯಾಮ್ರಾಸ್ ಅಲೌ ಇಲ್ಲ ಆ್ಯಕ್ಚುಲಿ. ಬಟ್ ಸ್ಟಿಲ್ ತೆಗ್ದಿದ್ದೀನಿ ಫೋಟೋನ, ಅಂದರೆ ವೀಡಿಯೋನ. ಬಟ್ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಪ್ರಾಬಬ್ಲಿ. ಐಲ್ ಸ್ಟಿಲ್ ಚೆಕ್ ಇಫ್ ಐ ಕ್ಯಾನ್ ಅಪ್ಡೇಟ್ ದ ಸೇಮ್ ಅಂತ. ಇದು ಮುಗಿಸ್ಕೊಂಡು ತಿರುಪತಿಗೆ ಹೋಗ್ತಾ ಇರೋದು. ಹೋಗ್ತಾ ಆದರೆ ಒಂಚೂರು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಮತ್ತು ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಲ್ಲಿ ವೆಂಕಟೇಶ್ವರ ಸ್ವಾಮಿನೂ ತುಂಬ ಚೆನ್ನಾಗಿದ್ದು, ಮತ್ತು ಗೋವಿಂದ ರಾಜು ಸ್ವಾಮಿ ಅಂತ ಇದ್ದಾರೆ, ಅವ್ರದ್ದು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಒಳಗಡೆ. ಸೊ ಈಗ ಮುಳ್ಬಾಗ್ಲಿಂದ ಕಂಪ್ಲೀಟ್ ಮುಳ್ಬಾಗ್ಲಲ್ಲ, ಒಂದು ತಿರುಪತಿ ಹೈವೇಯಿಂದ ಒಂದು 3 ಕಿಲೋಮೀಟರ್ಸ್ ಒಳಗೆ ಇದು ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿದೆ. ಇಲ್ಲಿ ಕಲ್ಯಾಣಿ ಕೂಡ ಇದೆ. ಸೊ ಗೈಸ್, ಟೆಂಪಲ್ ಎಲ್ಲ ವಿಸಿಟ್ ಮಾಡಿಕೊಂಡು ನಾವು ಮತ್ತೆ ಟಿಫನ್ ಮಾಡೋಕ್ಕಂತ ಹೊಟ್ವಿ. ಲೇಟ್ ಆಗ್ತಿತ್ತು ಅಂತ ಹೇಳ್ತಾಯಿದ್ರು ಅಪ್ಪ. ಸೊ ಮುಂದೆ ಹೋಗಿ ಟಿಫನ್ ಮಾಡಿಕೊಂಡು ಆ್ಯಂಡ್ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ತಿರುಪತಿಗೆ ಹೋಗ್ತಿದ್ವಿ. ಅದಕ್ಕೂ ಮುಂಚೆ ಒಂದು ಸಲ ಕಲ್ಯಾಣಿನ ನೋಡ್ಕೊಂಬರೋಣ ಅಂತ ಅಲ್ಲಿ ಹೋಗಿದ್ದೆ. ಅಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ತುಂಬ ಗಾರ್ಬೇಜ್ ಎಲ್ಲ ಡಂಪ್ ಮಾಡಿದರು ಜಾಸ್ತಿ. ಅದು ಬಿಟ್ಟರೆ ಇಟ್ ವಾಸ್ ಗುಡ್. ಮಮ್ಮಿ ಫುಲ್ ಗ್ರೈಂಡ್ ಔಟ್ ಆಗಿಬಿಟ್ಟಿದ್ದಾರೆ ಪಾಪ. ಪರವಾಗಿಲ್ಲ ಬಿಟ್ಟು, ಅವ್ರಿಗೂ ಅರ್ಥ ಆಗುತ್ತೆ ಪಾಪ. ಅದು ಎಷ್ಟೊತ್ತಿಂದ ಟ್ರಾವೆಲ್ ಮಾಡ್ತಾರೆ? ಬೆಳಗ್ಗೆ 7 ಟೈಮ್ ಏನು ಇಲ್ಲ, ಅಲ್ಲಿಗೆ ಮೇಲ್ಗಡೆ ಟಾಪ್ಗೆ ಎಷ್ಟು ಬೇಕು ನಿಮಗೆ? ಇಲ್ಲ, ಅದು ಟೈಮ್ ಗೊತ್ತಿಲ್ಲ. ಬೇರೆ ಏನಾದರೂ ಇದು ಮಾಡೋಕ್ಕೆ ಅಷ್ಟೇ, ಎಮರ್ಜೆನ್ಸಿ ಹಾಗೆ ಟೈಮ್ ಅಂತ ನನ್ನ ಆಲ್ಮೋಸ್ಟ್ 5 ಆಗಿದೆ. 10 hours ಜರ್ನಿ ಬೆಳಗಿಂದ. ಅಲ್ಲ ಬದ್ದು ಮಾತಾಡೋಕ್ಕದವ್ರೆ, ಸುಮ್ಮನೆ ಇರಬಾರ್ದು. ಹೌದು ಅಲ್ಲ, ಮಾತಾಡಿ ಬೇರೆ. ಇನ್ನೇನು ತುಂಬ ಚೆನ್ನಾಗಿದೆ. ಆಮೇಲೆ ಏಮಂಟದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೋಗಿ ಜೋರು ಮಾತಾಡೋ ಚಲ ಜನಕ್ಕೆ. ಇಲ್ಲಿ ಪ್ಲೇಸು ತುಂಬ ಚೆನ್ನಾಗಿದೆ. ನಾದಂತ ಬಂದು ಹೋಗಿ ಅವ್ರಿಗೆ ಬರುತ್ತೆ ಕನ್ನಡ. ಬಟ್ ಸಡನ್ ಆಗಿ ಇನ್ನು ಎಷ್ಟು ಅವರ್ ಆಗುತ್ತೆ? half an hour. I liked it. You liked it? Were you like? It was very exciting. Cool. Are you excited to see Tirupati too?
Are you excited to see Tirupati too? Yeah. How I'm waiting for that. how much you are excited? How much ever? 1,000. Actually, this is my Kannada vlog. If you can speak in Kannada, it will be better. Okay. ಅವ್ರು ಕನ್ನಡದಲ್ಲಿ ಮಾತಾಡ್ತಾರೆ ಈಗ. ಮಾತಾಡಿ. Again. ನಾನು ಕಟ್ ಮಾಡ್ತೀನಿ ಹೇಳಿ. ಏನು ಹೇಳ್ಬೇಕು? ಹೇಗಿತ್ತು ಬೆಳಗಿಂದ? ಚೆನ್ನಾಗಿತ್ತು, ನಮ್ಗೆ ಫುಲ್ಲಾಗಿ ಎಕ್ಸೈಟಿಂಗ್ ಆಗಿ ಇತ್ತು. ಆಮೇಲೆ ನಾನು ವೆಯ್ಟಿಂಗ್ ಮಾಡಿದಕ್ಕೂ ತಿರುಪತಿ. ವೆಯ್ಟಿಂಗ್ ಫಾರ್ ತಿರುಪತಿ. ಕೂಲ್. ದೆನ್ ಸೇ ಬಾಯ್. ಸೇ ದಮ್. ಓಕೆ, ಇದು ವಿನಾಯಕ ಅವ್ರ ಟೆಂಪಲ್ ಬರ್ತಾ ಆನ್ ದ ಹಿಲ್ಸ್ ಬರ್ತಾ ಹಿಲ್ ಸ್ಟೇಷನ್ ಬರೋಕ್ಕೂ ಮುಂಚೆ ಈ ದೇವಸ್ಥಾನ ಬರುತ್ತೆ. ಸೊ ಇಲ್ಲಿ ನಿಂತು ಪೂಜೆ ಮಾಡಿಕೊಂಡು ಹೊರಟೋದು. ಸೊ ಪೂಜೆ ಎಲ್ಲ ಮುಗೀತು ಅಲ್ಲಿ ಸರಿ ಅಂತ ಮತ್ತೆ ಮೇಲೆ ಹೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಹೊಡೋಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ತುಂಬ ಫಾಗ್ಸ್ ಎಲ್ಲ ಆಗ ಫಾಗ್ ಎಲ್ಲ ಬರ್ತಿರಲಿಲ್ಲ, ಬಟ್ ಆಲ್ಮೋಸ್ಟ್ ಫಾಗಿ ಆಗೇ ಇತ್ತು. ಸೊ ಒಂದು ಸ್ವಲ್ಪ ಹೊತ್ತು ನಿಂತು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ನಿಂತಿದ್ವಿ. ಇನ್ನೇನು ಹೊಡೋದೆ. ಆ್ಯಂಡ್ ಗಾಯ್ಸ್, ಲೆಟ್ ಮಿ ಬಿ ಹಾನೆಸ್ಟ್, ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ತುಂಬ ಸಲ ತಿರುಪತಿಗೆ ವಿಸಿಟ್ ಮಾಡಿದ್ದೀನಿ, ಬಟ್ ನಾನು ಯಾವತ್ತೂ ಡಿಸೆಂಬರ್ ಈ ಮಂತಲ್ಲಿ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗಿದ್ದಿತ್ತು. ಮೇ ಬಿ ಕ್ಲೈಮೇಟ್ ಚೇಂಜಸ್ಸಿಂದನೋ ಏನೋ ಗೊತ್ತಿಲ್ಲ, ತುಂಬ ಫಾಗ್ ಇತ್ತು. ಲೈಕ್ ಲಿಟ್ರಲಿ ಕ್ಲೌಡ್ಸ್ ಪಾಸ್ ಆಗ್ತಿತ್ತು. ಐ ಮೀನ್ ಕಾಣಿಸ್ತದಲ್ಲ, ಬಟ್ ನಂಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದ್ವು ಇಲ್ವೋ ಅಂತ. ಬಟ್ ರಿಯಾಲಿಟಿಗೂ ವಿಡಿಯೋಗೂ ತುಂಬ ಡಿಫ್ರೆನ್ಸ್ ಇತ್ತು. ಇಟ್ಸ್ ಜಸ್ಟ್ 10%. ನಮ್ಮ ರಿಯಾಲಿಟಿಯಲ್ಲಿ ನೋಡಿದಾಗ ಇರೋದ್ರಲ್ಲಿ 10% ಅಷ್ಟೇ ಅಂತ ಹೇಳ್ಬೋದು. ಗಾಯ್ಸ್ ನೋಡಿ, ಗಾಯ್ಸ್ ಗೌರಿ ಅವರೇ ವಿಡಿಯೋ ದರ್ಶನ್ ಹೆವೆನ್. ಸರಿ, ವ್ಯೂ ಚೆನ್ನಾಗಿದೆ ಅಂತ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ತಿದ್ರೆ ಹಿಂದೆ ಸೌಂಡ್ ಬಂತು. ನೋಡಿದ್ರೆ ಹುಲಿ ಬಂತು ಅಂತ ಹೇಳಿದ್ರು. ಅಲ್ಲಿಂದ ಓಡ್ ಬಂದಿದ್ದು. ಸುಮ್ಮನೆ ಹುಲಿ ಅಂತ ಓಡ್ ಬಂದಿದ್ದಾಯ್ತು. ರಾವಿ ಕಿಂದಕಿ ಈ ಅಜ್ಜಿ ನೋಡಿ ಬರೋದೇ ಇಲ್ಲ ಅಂತಾರೆ ಅಮ್ಮ. ಗಾಯ್ಸ್, ಲಿಟ್ರಲ್ ಹೆವೆನ್ ಇಲ್ಲಿ. ಸರ್ ಎಲ್ಲ ಹೋಗ್ತಾರಂತ, ಅದನ್ನ ಕಳಿಸ್ತಾರೆ ಅಂತ ಹೇಳ್ತಿದ್ದಾರೆ. ಲಿಟ್ರಲಿ ಫಾಗ್ ಕೆಳಗಿಂದ ಮೇಲ್ ಬರ್ತಿದೆ ಈಗ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ತಿನ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ಸೊ ಗೈಸ್, ತಿರುಪತಿಗೆ ರೀಚ್ ಆಗೋಷ್ಟರಲ್ಲಿ ಒಂದು 6 o'clock ಆಲ್ಮೋಸ್ಟ್ ಆಗಿತ್ತು. ಸರಿ, ರೂಮ್ ಎಲ್ಲ ತೊಗೊಂಡು, ರೂಮ್ ಆಲ್ರೆಡಿ ಪ್ರೀ ಬುಕ್ ಆಗಿತ್ತು. 2 ರೂಮ್ ಬುಕ್ ಮಾಡಿದ್ವಿ. ಒಂದು ನೋಡಿದರೆ ಕೆಳಗೆ ಬೆಟ್ಟದಲ್ಲಿ ಬುಕ್ ಆಗಿದೆ, ಇನ್ನೊಂದು ಇಲ್ಲಿ ಮೇಲ್ ಬುಕ್ ಆಗಿತ್ತು. ಸೊ ಒಂದೇ ರೂಮಲ್ಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸೊ ಆ್ಯಕ್ಚುಲಿ ಟಿಕೆಟ್ಸ್ ಏನಾಗಿತ್ತು ಅಂತ ಹೇಳಿದ್ರೆ, ನಂದು, ನಮ್ಮ ಅತ್ತೆಯವ್ರದ್ದು ಮತ್ತು ನಮ್ಮ ಅಣ್ಣದು 14th ಬುಕ್ ಆಗಿತ್ತು. ಮಿಕ್ಕಿದವ್ರದ್ದು ಎಲ್ರದ್ದು ಇವತ್ತಿತ್ತು. 14 ನಮ್ಮ ಮಾತ್ರ ಬುಕ್ ಆಗಿತ್ತು, ಸ್ಲಾಟ್ಸ್ ಇದ್ದಿಲ್ಲ ಅಂತ. ಬಟ್ ಸ್ಲಾಟ್ಸ್ ಇದ್ದಿಲ್ಲ ಅಂತ ಬುಕ್ ಆಗಿದ್ದರಿಂದ ನಾವು ಮಾತ್ರ ಹೋಗಬೇಕಲ್ವಾ ಅಂತ ನಮ್ಗೆ ಇಂಟ್ರೆಸ್ಟ್ ಬಂದು ಹೋಗಲಿಲ್ಲ. ಆಮೇಲೆ ನೈಟ್ ಹೋದ್ವಿ ದರ್ಶನಕ್ಕೆ, ಬಟ್ ದರ್ಶನ ಆಗಲಿ. ಯಾಕಂದರೆ ತುಂಬ ಜನ ಇದ್ದರು. ಅವ್ರನ್ನ ಕೇಳಿದಾಗ ಮಾರ್ನಿಂಗ್ 11 ಒಳಗೆ ಅಂತ ಹೇಳಿದ್ರು. ನಾವು ಹೋಗಿದ್ದು 7 o'clockಗೆ. ಅದು ಅಲ್ಲಿ ಲಾಕ್ ಮಾಡಿದರು. ಅವರು ಮಾರ್ನಿಂಗ್ 11 ಒಳಗೆ ಅಂತ ಹೇಳಿದ್ರು. ಬಟ್ ನಾವು ಮಾರ್ನಿಂಗ್ 6ಗೆಲ್ಲ ಇಲ್ಲಿ ಬಿಡಬೇಕಿತ್ತು. ಅದರಿಂದ ಚಾನ್ಸಸ್ ತೊಗೊಂಡಿಲ್ಲ ನಾವು. ಬಂದುಬಿಟ್ವಿ, ಎಮರ್ಜೆನ್ಸಿ ಎಕ್ಸಿಟಿಂದ ಬಂದ್ವಿ ನಾವು. ಸೊ ದರ್ಶನ ಆಗಲಿಲ್ಲ ಸರಿ ಅಂತ ಅಲ್ಲಿ ಮುಕ್ಕೊಂಡು ಈಚೆ ಬಂದ್ವಿ. ಬಟ್ ಇವ್ರು ಬೇಗ ಆಯಿತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ರೆಡಿ ಎಲ್ಲ ಆದ್ವಿ. ಸೆಕೆಂಡ್ ಡೇ. ಸೊ ನೆನ್ನೆ ಆ್ಯಕ್ಚುಲಿ ದರ್ಶನ ಆಗಲಿಲ್ಲ. ಅದಾದಮೇಲೆ ಹೇಳ್ತೀನಿ ಯಾಕೆ ಅಂತ. ಈಗ ಟಿಫಿನ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದೀನಿ. ಟಿಫನ್ ಮಾಡಿಕೊಂಡು ಆ್ಯಕ್ಚುಲಿ ನೈಟ್ ತಿರುಪತಿ ಒಳಗೆಲ್ಲೂ ನೋಡೋಕ್ಕಾಗಲಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಮ್ಮದು ಟಿಕೆಟ್ಸ್ 14 ಬುಕ್ ಆಗಿತ್ತು. ನಾವು ಬರೋಕ್ಕಾಗಲಿಲ್ಲ 14th. ಅಪ್ಪ ಅವ್ರದ್ದು 18 ಬುಕ್ ಆಗಿತ್ತು. ಸ್ಲಾಟ್ ಸಿಗಲಿಲ್ಲ ಅಂತ ಸಪ್ರೇಟ್ ಬುಕ್ ಆಗಿತ್ತು. ಸಪ್ರೇಟ್ ಬುಕ್ ಆಗಿತ್ತು ಅಂತ ಹೇಳಿ ಪರವಾಗಿಲ್ಲ ಫ್ರೀ ದರ್ಶನ ಮಾಡ್ಕೊಳ್ಳೋಣ ಅಂತ ಇವತ್ತು ಬಂದೆ ನಾನು. ನೋಡಿದ್ರೆ ಯಪ್ಪ
ಬಿಡ್ತೀನಿ ಅಂತ ಹೇಳಿದ್ರು. ಆಗಲ್ಲ ಅಂತ ಹೇಳಿಬಿಟ್ಟು ರಿಟರ್ನ್ ಬಂದ್ಬಿಟ್ಟು ಎಮರ್ಜೆನ್ಸಿ ಎಕ್ಸಿಟಿಂದ. ಸೊ ಹೋಗಲಿಲ್ಲ, ಅಲ್ಲಿಗೆ ಹೋಗಲಿಲ್ಲ, ದರ್ಶನಕ್ಕೆ ಆಗಲಿಲ್ಲ. ಸರಿ ಇವತ್ತಿನ ಟೆಂಪಲ್ ಒಳಗೆ ನೋಡಬೇಕು ಅಂತ ಇದೆ. ಅದಕ್ಕೆ ಅಪ್ಪ ಎತ್ಕೊಂಡು ಮುಗಿಸ್ಕೊಂಡು ಹೋಗಿ ಬರೋಣ, ಇದಾದಮೇಲೆ ವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ತಿದ್ದಾರೆ. ಓಕೆ ಗೈಸ್, ಊಟ ಆದ್ಮೇಲೆ ಸಿಗೋಣ. ಸೊ ಗೈಸ್ ಎಲ್ಲ ಊಟಕ್ಕೆ ಟಿಫಿನ್ ಎಲ್ಲ ಆಯಿತು, ಮುಗಿಸ್ಕೊಂಡು ಪೊಂಗಲ್ ಕೊಟ್ಟಿದ್ರು. ಈಗ ಮತ್ತೆ ಹೊರಡ್ತಿದ್ದೀವಿ. ಸರಿ ದರ್ಶನಕ್ಕೆ ముస్లి చూడు వాళ్ళు వెనకే ఉండిపోయిండారు. ಬ್ಲಾಕ್ ಎಸ್ತದಿ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಹೇಳ್ರಪ್ಪ ಹೇಳ್ರ. ಇಷ್ಟು ಚಂದ ನೋಡಿ. ಇದು ಕಾಡು ಸ್ಕೂರಲ್ ಅಂದರೆ ಕೆಳಗೆ ಬರುತ್ತೆ, ತಗೊಂಡು ಮತ್ತೆ ಹೋಗುತ್ತಂತೆ. ಆದ್ರೂ ಕೊಟ್ಟಿದ ತಕ್ಷಣ ತಗೊಂಡು ಹೊಟ್ಟೋಗುತ್ತೆ.